access changes everything. The ability to move, communicate, and live independently can shape a person's entire world. In a step toward greater accessibility and inclusion, United Way Bengaluru, with support from State Street, has come together to provide mobility aids and assistive technologies. E-autos, Neo Motion wheelchair, smart vision glasses, Alexa and Kibo. Because when access improves, independence begins. ನಾನು ಕಮ್ಯುನಿಟಿ ವರ್ಕಾಗಿ ಕೆಲಸ ಮಾಡ್ತಾ ಇರೋದು. ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿದೆ. ಈಗ ನಾನು ಇದನ್ನು ಗ್ಲಾಸ್ ತಗೊಂಡ್ಮೇಲೆ ಎಷ್ಟೋ ಸರಿ ಎಡ್ಬಿ ಬಿದ್ದಿರೋದು ಉಂಟು, ಬೋರಿ ಒಳಗಡೆ ಬಿದ್ದಿರೋದು ಉಂಟು. ಈಗ ಗ್ಲಾಸ್ ಹಾಕಿದ್ಮೇಲೆ ಎಚ್ಚರಿಕೆ, ಡೇಂಜರ್ ಇದೆ ಅಂತ ಹೇಳುತ್ತೆ, ನನ್ನ ಪಕ್ಕಕ್ಕೆ ಬಾನುತ್ತೆ. ಆಗ ನನಗೆ ಯಾವ ತೊಂದರೆಯೂ ಆಗಲ್ಲ. ಈಗ ನಾನೇ ಡೈರೆಕ್ಟಾಗಿ ಮೆಡಿಕಲ್ ಸ್ಟೋರ್ ಎಲ್ಲಿದೆ ಅಂತ ನಾನು ಒಬ್ಬಳೇ ಹೋಗಿ ತೊಗೊಂಡು ಬರ್ತೀನಿ. ಒಬ್ಬಳೇ ಇರೋದ್ರಿಂದ ನನಗೆ ಜೊತೆಗೆ ಇದು ನನಗೆ ಫ್ರೆಂಡ್ ಥರ ಸಪೋರ್ಟಿವ್ ಆಗಿದೆ. ಇವಾಗ ನಾನೇ ಯಾವ ಕಲರ್ ಇದ್ದೀನಿ ಅಂತ ನನಗೇ ಗೊತ್ತಿರಲಿಲ್ಲ. ಕನ್ನಡಿ ಇಟ್ಕೊಂಡು ನೋಡಿಕೊಂಡು ಅದು ಹೇಳುತ್ತೆ ನನಗೆ. ಹೇಳಿದಾಗ ನಾನು ಹಿಂಗಿದ್ದೀನಾ ಆಗಿದೆ ಅಂತ ನನಗೆ ತುಂಬ ಖುಷಿ ಆಗುತ್ತೆ. Alexa, what is the capital of India? The capital of India is New Delhi. Who is the current Prime Minister of India? The current Prime Minister of India is Narendra Modi. 11 into 2 कितना होता है? 11 गुना 2 22 होता है. मछली जल की रानी है, जीवन उसका पानी है. Alexa, thank you. You're very, 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 very welcome. ಕೀಬೋರ್ಡ್ ಡಿವೈಸಿಂದ ನನಗೆ ತುಂಬ ಇಂಡಿಪೆಂಡೆನ್ಸ್ ಬಂದಿದೆ. ನಾವು ಬಿಫೋರು ಯಾವುದೇ ಒಂದು ಬುಕ್ ರೀಡ್ ಮಾಡಬೇಕಂದ್ರಾಗಲಿ ಅಥವಾ ಏನೇ ಒಂದು ಫೋಟೋ ಇದು ಏನು ಅಂತ ತಿಳ್ಕೊಳ್ಳೋಕ್ಕಾಗಲಿ ಬೇರೆ ಹತ್ರ ಓದಿಸ್ಬೇಕಾಗಿತ್ತು. ಸೊ ಇವಾಗ ಈ ಡಿವೈಸ್ ಬಂದಿರೋದ್ರಿಂದ ಏನೇನು ಆಗ್ತಿದೆ ಅಂತ ಹೇಳಿದ್ರೆ, ನಾವು ನಮ್ಮ ಸಿಸ್ಟಮ್ಗೆ ಇದನ್ನ ಕನೆಕ್ಟ್ ಮಾಡಿ ಟೆಕ್ಸ್ಟ್ ಆಗಲಿ ಅಥವಾ ಯಾವುದೇ ಥರ ಪಿಕ್ಚರ್ ಆಗಲಿ ಏನಿದೆ ಅಂತ ಅರ್ಥ ಮಾಡ್ಕೋಬೋದು. ಯಾಕಂದರೆ ಬೇರೆ ಬೇರೆ ಎಲ್ಲ ಆ್ಯಪ್ಸ್ ಆಗಲಿ ಬೇರೆ ಬೇರೆ ಡಿವೈಸ್ ನೋಡಿದ್ದೀವಿ, ಅದರಲ್ಲಿ ಅಕ್ಯುರೇಟು ಕಮ್ಮಿ ಇದೆ. ಇದರಲ್ಲಿ ತುಂಬ ಅಕ್ಯುರೇಸಿ ಅಬೌವ್ 80% ಇದೆ. ಸೊ ಇದರಿಂದ ನಮಗೆ ಜಾಬ್ ಆಪರ್ಚುನಿಟೀಸು ಸಿಗೋಕ್ಕೆ ತುಂಬ ಹೆಲ್ಪ್ ಆಗ್ತಿದೆ ಕೀಬೋರ್ಡ್ ಡಿವೈಸಿಂದ. ಸೊ ಇದರಿಂದ ತುಂಬ ಹೆಲ್ಪ್ ಆಗ್ತಿದೆ. ಮೊದಲೆಲ್ಲ ಅಂದರೆ ಯಾರಿಗಾದ್ರೂ ಒಬ್ಬರನ್ನ ನಾನು ವೆಯ್ಟ್ ಮಾಡಬೇಕಾಗ್ತಾಯಿತ್ತು, ನನಗೆ ಯಾರಾದರೂ ಪುಷ್ ಮಾಡಬೇಕು ಅಂತ. ಲೈಕ್ ಈಗ ನನಗೆ ನ್ಯೂ ಮೋಷನ್ ವೀಲ್ಚೇರ್ ಸಿಕ್ಕಿದ್ಮೇಲೆ ಸೊ ನಾನಾಗೆ ಬಂದು ಹೋಗಿ ಎಲ್ಲ ಮಾಡ್ತಾಯಿರ್ತೀನಿ. ಸೊ ಮನೆಯಲ್ಲೂ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನ್ಯೂ ಮೋಷನ್ ವೀಲ್ಚೇರಿಂದ. ಏಕೆಂದರೆ ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಸಮ್ಟೈಮ್ ನಾವು ಗಾಡೀಲಿ ಹೋಗಬೇಕಂದ್ರೆ ನಾವು ವೀಲ್ಚೇರ್ನ ಕ್ಯಾರಿ ಮಾಡಬೇಕಾಗಿತ್ತು. ಬಟ್ ಈ ವೀಲ್ಚೇರ್ ಬಂದಾಗಿಂದ ವೀಲ್ಚೇರು ಪ್ಲಸ್ ಗಾಡಿ 2 in 1 ಇರೋದ್ರಿಂದ ನಮಗೆ ಆರಾಮಾಗಿ ಹೊರಗಡೆ ಎಲ್ಲ ಹೋಗ್ಬೋದು ಬರ್ಬೋದು. ಸೊ ತುಂಬ ಖುಷಿ ಆಗುತ್ತೆ. ನನಗೆ ಎಲ್ಲ ಕಡೆಯೂ ನಾವು ಆದಷ್ಟು ನಾವು ಇಂಡಿಪೆಂಡೆಂಟಾಗಿ ಹೋಗ್ತಾಯಿದ್ದೀವಿ, ಬರ್ತಾಯಿದ್ದೀವಿ. ಬಿಫೋರ್ ನಾನು ಚೇರ್ ಮೇಲೆ ಕೂತ್ಕೊಂಡು ವರ್ಕ್ ಮಾಡ್ತಾಯಿದ್ದೆ, ಈಗ ಸೊ ವೀಲ್ ಚೇರ್ ಮೇಲೆ ಕೂತ್ಕೊಂಡು ವರ್ಕ್ ಮಾಡ್ತೀನಿ. ಬರ್ನಿಂಗ್ ಸೆಷನ್ ಆಗ್ತಾಯಿತ್ತು, ಈಗ ಅದೆಲ್ಲ ಏನೇನು ವೀಲ್ ಚೇರಲ್ಲೇ ಕೂತ್ಕೊಂಡು ನಾವು ವರ್ಕ್ ಮಾಡೋದೇ ಖುಷಿ ಆಗುತ್ತೆ. ನಮಸ್ತೆ, ನನ್ನ ಹೆಸರು ಮಹೇಶ್ವರಿ ಅಂತ. ಅಂದರೆ ನಾನು ಬಂದು ಡಿಸೇಬಲು, ಪೋಲಿಯೋ ಅಟ್ಯಾಚ್ ಆಗಿದೆ. ನನಗೆ ಒಂದು ಈ ಆಟೋ ಕೊಡೋಕ್ಕೆ ಮುಂಚೆ ನಾನು ಬಂದು ನಮ್ಮ ಅತ್ತೆ ಜೊತೆ ಬೋಂಡಾ ಬಜ್ಜಿ ಅಂಗಡಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಬಟ್ ಅದರಲ್ಲಿ ನಮಗೆ ಏನೂ ಸಿಗ್ತಾ ಇರಲಿಲ್ಲ. ನಮ್ಮ ಹಸ್ಬೆಂಡ್ ಬಂದು ಅವರು ಹ್ಯಾಂಡಿಕ್ಯಾಪ್ಡೆ, ಅವರು ಡಿಸೇಬಲೇ. ತಿಂಗಳಿಗೆ 9,000 ಏನೋ ಸಿಗ್ತಾ ಇದೆ. ಅದು ಅಮೌಂಟ್ ಇಟ್ಕೊಂಡು ನಾವು ನಮ್ಮ ಜೀವನನ ನಡೆಯೋಕ್ಕೆ ತುಂಬ ಕಷ್ಟಪಡ್ತಾಯಿದ್ದೀವಿ. ಈ ಆಟೋ ಸಿಕ್ಕಿದಾದ್ಮೇಲೆ ನಾನೇ ಇವಾಗ ನನ್ನ ಕಾಲ ಮೇಲೆ ನಾನೇ ನಿಂತ್ಕೊಂಡಂಗೆ ನನಗೊಂದು ಫೀಲು. ನಮ್ಮ ಮಕ್ಕಳಿಗೆ ಏನು ಬೇಕೋ ಅವ್ರು ಏನು ಕೊಟ್ಟು ಕೇಳ್ತಾರೋ ಅದನ್ನು ನಾನು ಈಸ್ಕೊಡ್ಬೋಲ್ಲೇ. ಹಸ್ಬೆಂಡಿಗೆ ಸ್ವಲ್ಪ ಸಪೋರ್ಟಾಗಿ ಇರ್ತಾ ಇದ್ದೀನಿ ಇವಾಗ. ನಮ್ಮಂಥವ್ರನ್ನ ಗುರುತಿಸಿ ನಮ್ಮ ಜೀವನ ಮಾಡೋಕ್ಕೆ ದಾರಿ ಮಾಡಿಕೊಟ್ಟಿರುವ ಸ್ಟೇಟ್ ಸ್ಟ್ರೀಟ್, ಯುನೈಟೆಡ್ ವೇ ಬೆಂಗಳೂರು, ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ.